ಆಮೇಲೆ ಈ ಪದ್ಮಶ್ರೀ ಇದೆಯಲ್ಲ ಸರ್, ಇದು ಕನಸು ಕಂಡಿದ್ದಾರೆ ನೀವು? ಎಲ್ಲ ಪ್ರಯತ್ನ ಮಾಡ್ತದೆ, ಪ್ರಯತ್ನ ಮಾಡೋ ತಪ್ಪೇನಿಲ್ಲ. ಆನ್ಲೈನ್ ಆಗ್ತಾ ಇದ್ದೆ, 2-3 ಸರಿ ಆಗಲಿಲ್ಲ. ಈ ಸರಿನೂ ಆಗದೆ, ಆದ್ರಾಗಲಿಲ್ಲ. ಪ್ರಯತ್ನ ಅದು ಎಲ್ಲೋ ವರ್ಕೌಟ್ ಆಯಿತು. ಆಮೇಲೆ ಈ ನನ್ನ ಕ್ಷೇತ್ರದಲ್ಲಿ ಯಾರೂ ಅಲ್ಲಿವರೆಗೂ ಹೋಗಿಲ್ಲ. ಇಲ್ಲಿವರೆಗೂ ಹೋಗಿಲ್ಲ. ಅದಕ್ಕೆ ಹೊಸತನವನ್ನು ಹುಡುಕಿದ್ದಾರೆ. ಮಲ್ಲಿ ಈ ಸರಿ ನಮ್ಮ ಜೊತೆ ತಗೊಂಡವ್ರಲ್ಲಿ 100-3 ವರ್ಷದ ಒಬ್ಬರು ಮುದುಕಿ ಕೊಟ್ಟರು, ವಯಸ್ಸಾದವರು. ಅದೇ ಗೊಂಬೆ ಆಡಿದವರು, ಕಣ್ಣೆ ಕಾಣಲ್ಲ ಅವ್ರನ್ನೆಲ್ಲ ಎಲ್ಲೂ ಯಾರು ಹುಡುಕ್ತಾರೆ. ಹೌದು. ಆಮೇಲೆ ಅಲ್ಲಿ ಅಂಥ ಜಾಗದ ರಿಹರ್ಸಲ್ ಇದೆ ಅಲ್ವಾ? ಅವಾರ್ಡ್ ತೊಗೊಳಗೆ ರಿಹರ್ಸಲ್ ನೀವು ಏನು ಮಾಡ್ತೀರೋ ಅದನ್ನೇ ಮಾಡಬೇಕಲ್ಲಿ. ಆ ಥರ ಏನಿಲ್ಲ, ರಿಹರ್ಸಲ್ ಹೇಳ್ಕೊಡ್ತಾರೆ, ಹಿಂಗೋಗಿ ಹಿಂಗೆ ಬರಬೇಕು, ಹಿಂಗೋಗಿ ಹಿಂಗೆ ಹೋಗ್ಬೋದು, ಎಲ್ಲರನ್ನೂ ಮಾಡಿಸ್ತಾರೆ. ನೀವೇನು ಮಾಡಿದ್ರಿ? ನಾವು ಸುಮ್ಮನೆ ಒಂದು ನಮಸ್ಕಾರ ಮಾಡಿ ಬರ್ತಾಯಿದ್ದೆ. ಇವ್ರು ಹಿಂಗೋಗಿ ಹಿಂಗೆ ಬರೋರು. ರಿಹರ್ಸಲ್ಲಿ ನಾನು ಮೊದಲೇ ಲೆಕ್ಕ ಹಾಕೊಂಬಿಟ್ಟು ಎಷ್ಟು ಹೆಜ್ಜೆ ಓಕೆ, ಇಷ್ಟು ಹೆಜ್ಜೆ ಆಗಿದ್ದು ನಮ್ಮದು ಮೈಂಡ್ ಸೆಟ್ ಆಗಿತ್ತು. ಮೊದಲೇ ಮನೇಲಿ ರಿಹರ್ಸಲ್ ಮಾಡ್ಕೊಂಡಿದ್ದು, ಶಿಷ್ಟೇ ಇದ್ದ ಕೂರಿಸ್ಬಿಟ್ಟು ರಿಹರ್ಸಲ್ ಮಾಡಿದ್ದು. ಬರ್ತಾ ಅದು ನಾವು ನಮ್ಮ ಸಾಂಪ್ರದಾಯಿಕ ಪ್ರಕಾರ 3 ಚಪ್ಪಾಳೆ ತಟ್ಟಿ ಬರ್ತದೆ, ಮತ್ತು ಒಂದು ತೊಡೆ ಅಂತ. ತೊಡೆ ಲಾಸ್ಟಲ್ಲಿ ನಾವು ಕುಸ್ತಿಗೆ ತಟ್ಟೋದು, ಯುದ್ಧಕ್ಕೆ ತಟ್ಟೋದು. 3 ತಟ್ಟೋದು, ಒಂದು ಗುರುಗಳಿಗೆ, ಒಂದು ಮತ್ತು ತಂದೆ ತಾಯಿಗಳಿಗೆ, ಒಂದು ಭೂಮಿಗೆ. ಇದರಲ್ಲಿ 2 ಮಾತ್ರ ಮಾಡಿದೆ, 3ನೇದು ಮಾಡಲಿಲ್ಲ. ಅದು ಗುರು. ಒಂದು ಗುರು. ಅದು ಹಾಗೆ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ದು ಹೇಗೆ? ಅಲ್ಲ, ಬೇರೆ ಎಲ್ಲ ಮಾಡ್ತಾರೆ. ನಾನು ಮಾಡಿದಾಗ ಬೇರೆ ಏನಿಲ್ಲ ಮಾಡೋದು. ಅವರು ವಾಪಸ್ ಕಳಿಸ್ತಿದ್ದಾರೆ ಹಾಗೆ? ಕಳಿಸ್ಬೇಕಾಯ್ತು, ಗೊತ್ತಾಗೋದು. ಇನ್ನೂ ದೊಡ್ಡ ಇಶ್ಯೂ ಆಗ್ಬಿಡ್ತು, ಸ್ಟಾರ್ ಆಗ್ಬಿಡ್ತು. ಇದ್ರೆ ಬಟ್ ಅದು ಮೊದಲು ಪ್ರಿಪೇರ್ಡ್. ಅವನು ಏನು ಹೇಳ್ತಾನೋ ಗೊತ್ತಿಲ್ಲ. ನಾನು ಮಾಡಬೇಕು. ನನ್ನ ಸಂಪ್ರದಾಯ, ನನ್ನ ಗುರುಗಳು. ಆಮೇಲೆ ಅದು ಜೊತೆಯಲ್ಲಿ ನನಗೆ ಬೆಳೆಸಿದಂಥ ಗುರುಗಳಿದಾರಲ್ಲ, ಎಷ್ಟು ಗುರುಗಳಿದ್ದಾರೆ ಅಂದರೆ ಅಷ್ಟು ಜನ ಇದ್ದಾರೆ. ಓಕೆ, ಗುರು ಚಾವ್ರು ಇದ್ದಾರೆ, ಕುಸ್ತಿ ಗುರು ಇದ್ದಾರೆ, ದೊಣ್ಣೆ ವರ್ಷ ಒಬ್ಬ ಇದ್ದ, ಬೆಂಗಳೂರು ಶಂಕರ್ ಅಂತ ನಮ್ಮ ಕಾಲದಲ್ಲಿ. ಅವನಿಂದ ಶಿಷ್ಯನೋದು ಗುರುನೋ ಒಂದು ಕಾಸು ಕೊಡೋರು ಹೇಳ್ಕೊಡ್ತಿರ್ತಿಲ್ಲ. ಓಕೆ. ಆಮೇಲೆ ಗಡಿ ಮಾದೇಪ್ಪನವ್ರು ಬಂದರು, ನಮ್ಮ ಜನಪದ ಲೋಕದ ಚೆನ್ನಗೌಡರು, ಗುರು ಚಾವ್ರು, ಬರ್ಗೂರವರು ನನ್ನ ಗುರುಗಳೇ, ಫಿಲ್ಮಿಷರೇ. ಈ ಥರ ಲೆಕ್ಕ ಹಾಕಕ್ಕೆ ಹೋದರೆ ಕಾರಂತರು ಸಿನಿಮಾದಿಂದ ತಗೊಂಡು ನಾಟಕ ಬಿಟ್ಟವರು ಎಲ್ಲ ಗುರುಗಳೇ. ಎಲ್ಲರಿಗೂ ಸಲ್ಲಬೇಕಲ್ಲ. ಶ್ಯಾಮ್ ಸುಂದರ್ ಮಾಡ್ತಾರೆ ನನ್ನ ಬೆಳಕು, ಎಲ್ಲರಿಗೂ ಸಲ್ಲಬೇಕು. ಇದಾಯಿತು. ಆಮೇಲೆ ಅದನ್ನು ಇನ್ನೂ ದೊಡ್ಡ ಕ್ಲಿಕ್ ಆದ್ದು ಅಲ್ಲಿ ಮೆಟ್ಲು ಮುಟ್ಕೊಂಡು ಭೂಮಿ ತಾಯಿಗೆ ನಮಸ್ಕಾರ ಮಾಡಿದರೆ ಏನರ್ಥ? ಅದು ಮಾತೇ ಅಲ್ಬನ್ರಿ. ರಾಷ್ಟ್ರಪತಿ ನಿಂತಿರೋದು ದುರ್ಗಿನೇ, ಅದು ಅವತಾರ. ಅದು ಅಚಾನಕವಾಗಿ ಮಾಡಿದ್ದ ಇಲ್ಲ, ಪ್ರಿಪೇರ್ಡ್. ನಾನು ತಾಯಿಗೆ ನಮಸ್ಕಾರ ಮಾಡೇ ಹೋಗ್ಬೇಕು. ಏನು ಕ್ಲಾಪ್ ಸರ್? ಅಲ್ಲ, ನಾವು ನನ್ನ ಭೂಮಿ ತಾಯಿಗೆ ನಾನು ನಮಸ್ಕಾರ ಮಾಡಬೇಕು, ಗುರುಗಳಿಗೆ ನಮಸ್ಕಾರ ಮಾಡಬೇಕು. ತಂದೆ ತಾಯಿನ ನೆನೆಸ್ಕೊಂಡಿದ್ದೀನಿ. ಕುಸ್ತಿಗೆ ನನ್ನ ಗುರು ಇಲ್ಲ, ಕರೀಲಿಕ್ಕೆ. ನಾನು ಕೈ ಕೊಟ್ಟಿದ್ದೆ, ಕೈ ಕೊಡ್ತಿದ್ರು ಪ್ರಧಾನಿಗಳು. ನಾನು ಬೇಡ, ನನ್ನ ಶಿಸ್ತುಬದ್ಧವಾಗಿ ಹೋದೆ, ಭೂಮಿ ತಾಯಿಗೆ ನಮಸ್ಕಾರ ಮಾಡಿದೆ. ತಾಯಿ ನಿಂತಿದ್ಲು, ಅವ್ರಿಗೆ ಭಾಳ ಸಂತೋಷ ಆಯ್ತು. ಅವ್ರು ಹೋದಾಚ ಅದು ಇನ್ನೊಂದು ಪೇಟದ್ದು ಇದೆಯಲ್ಲ, ಹುಚ್ಚು ಹಿಂಗೆ ಬೀರ್ಸಿದ್ದು, ಅದು ಇನ್ನೂ ಕ್ಲಿಕ್ ಆಗೋಯ್ತಪ್ಪ. ನಾನು ನೋಡ್ತಾನೆ, ಇದು ಯಾರು ಇದು, ಈ ಹಾಸನ್ ರವಿ ಈ ಥರ ಎಲ್ಲ ಮಾಡ್ತಾ ಇದ್ರಲ್ಲ ನಮ್ಮ ಪ್ರೆಸಿಡೆಂಟ್ ಎದುರು ಅಂತೇಳಿ. ಸಾಮಾನ್ಯವಾಗಿ ಅದು ಎಲ್ಲ ಮಾಡಲ್ಲ ಸರ್. ಅದು ಅಲ್ಲ, ಮೆಂಟಲಿ ರಿಪೇರ್ ಆಗಿದ್ರೆ ಹೋಗ್ಬಿಡ್ತಾರೆ. ಹೌದು, ನಾ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದ್ದೆ. ಏನಾದರೂ ರೆಡಿ, ಏನಾದರೂ ಎತ್ಕೊಂಡಿದ್ದಿಲ್ಲ, ಏನು ಮಾಡೋಕ್ಕಾಯ್ತಿದ್ದಿಲ್ಲ. ಅವ್ರು ಕೊಟ್ಟಿರೋ ಜಾಗ, ಟೈಮು ಅಷ್ಟರಲ್ಲೇ ಮಾಡಿದ್ದೀರಿ. 1 ಸೆಕೆಂಡ್ ಜಾಸ್ತಿ. ಮತ್ತು ಯಾರಿಗೂ ಅದೇನು ಇದಾಗಿಲ್ಲಲ್ಲ. ಆಮೇಲೆ ಹಿಂದಿನಲ್ಲೆಲ್ಲ ಬರ್ದಿದ್ದಾರೆ, ಐಸವಿ ಸಂಪ್ರದಾಯಕ್ಕೆ ನಮಸ್ಕಾರ ಹೋತಾ ಈಗ. ಆಮೇಲೆ ನನ್ನ ಗುರು, ನಮ್ಮ ಸಂಪ್ರದಾಯದ ಕಲೆ ಕುಸ್ತಿ, ದೊಣ್ಣೆ ವರ್ಷಕ್ಕೆ. ಹೌದು, ಅದಕ್ಕಾಗಿ ಪ್ರಶಸ್ತಿ ಕೊಟ್ಟಿದ್ದಾನೆ ಪದ್ಮಶ್ರೀ. ಶೌರ್ಯ. ನೀವು ಅದನ್ನು ಸುಮ್ಮನೆ ಎಲ್ಲ ನಮಸ್ಕಾರ ಮಾಡ್ಕೊಂಡು ನೋಡೋದ್ರೆ. ಹೌದು, ಅದು ಎಲ್ಲ ಬಂದಿದ್ದು ಅದೇ ನಮಸ್ಕಾರ ಮಾಡಿದ್ದು. ಏನು ಬೇರೆ ಏನು ಹಿಂಗೆ ಅಂದ್ಕೊಂಡು ಹೋಗೋರು. ನನಗೆ ಅನಿಸಿದ್ದನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀರಿ, ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ಸಿಕ್ಕಾಪಟ್ಟೆ ಕ್ಲಾಪ್ ಪಡ್ಕೊಂಡ್ರೆ ಅದು ಯಾರಿಗೂ ಬಂದಿಲ್ಲ ಆ ಥರ ಕ್ಲಾಪ್. ಹೌದು, ಈಗಲೂ ಓಡ್ತಾವೆ, ವೈರಲ್ ಆಗಿಬಿಟ್ಟಿದೆ ಅದು. ಈಗ ಕಂಡಿಡ್ತಾರೆ, ಕಾಡಿ ನ್ಯೂಸ್ ಹೇಳ್ತಾರೆ. ಅದು ಬೇರೆ ಅಭಿಮಾನಿ ವರ್ಗ ಸೃಷ್ಟಿ ಆಗಿಬಿಟ್ಟಿದೆ. ಸಂತೋಷ ಆಯಿತು. ಇಂಡಸ್ಟ್ರಿ ನಿಮ್ಗೆ ಶತ್ರುಗಳಿಲ್ವಾ?
ಶತ್ರುಗಳು ಇದ್ದಾರೆ ಇಲ್ಲ ಇರಬೇಕು. ಶತ್ರುಗಳು ಬೇಕೋ ಮಿತ್ರರು ಬೇಕಾ ನಿಮಗೆ? ಶತ್ರುಗಳು ಬೇಕು, ಕರೆಕ್ಟಾಗಿ ಅವರೇ ಬೇಕು ಅಂತ ಯಾಕೆ ತಿದ್ದಕ್ಕೆ. ಅವರೇ ನಿಲ್ತಿರ್ತಾರೆ, ಅಲ್ಲ ಅವ್ರು ಮಾಡೋದೇ ಅವ್ರು ಶಾಕ್ ಆಗ್ತಾರೆ, ಅಲ್ಲ ಹಾಕೋದಕ್ಕೆ ನಾವು ತಿದ್ಕೋತಾ ಇರ್ತೀವಿ. ತಪ್ಪಿಸ್ಕೆ ನೋಡಬೇಕು ಇದು ಇಂಥ ಏಟ್ ಬೀಳ್ತದೆ ಈಗ ಅಂತ ನಾವು ರೆಡಿ ಆಗ್ಬಿಡ್ತೀವಿ. ದೊಣ್ಣೆ ಬರೋದಕ್ಕೆ ಮುಂಚೆ ಗೊತ್ತಾಗ್ಬಿಡ್ತದೆ ಯಾವ ದೊಣ್ಣೆ ಹೆಂಗೆ ಬರ್ತದೆ, ಯಾವ ಕಡೆ ಹೆಂಗೆ ಬರ್ತದೆ, ಹೆಂಗೆ ಹಿಡಿಬೇಕು ಅಂತ ಹಿಡಿಬೇಕು. ಸಾಹಸ ಕಲಾವಿದ್ರು ಇಲ್ಲದೆ ಇದ್ರೆ ಎಂಥ ಸಂದರ್ಭದಲ್ಲಿ ಶತ್ರುಗಳು ತೊಂದರೆ ಕೊಟ್ಟರು ನಿಮಗೆ? ಚಿತ್ರರಂಗದಿಂದ ನಾನು ಹೋದಾಗ ಭಾಳ ಕಷ್ಟಪಟ್ಟೆ ನಾನು. ನನ್ನ ನಾವು ಕಣ್ಣಾರೆ ನೋಡಿದವರಲ್ವ ಸರ್. ನಮ್ಮ ಮಗನ ಸಾಕ್ಲಿಕ್ಕೆ ಸಾಧ್ಯ ಇರಲಿಲ್ಲ, ನಮಗೆ ಮನೇಲಿ ಊಟ ಇಲ್ಲ, ಆ ಪರಿಸ್ಥಿತಿಗೆ ಬಂದಿತ್ತು. ಬಟ್ ಇವತ್ತು ಹೇಳ್ತಾ ಇದ್ದೀನಿ, ನಾನು ಹೋಗದೇ ಇದ್ದಿದ್ರೆ ಇವತ್ತು ಪದ್ಮಶ್ರೀ ಆಗ್ತಿಲ್ಲ. ಎಲ್ಲೋ ಒಂದು ಕೆಟ್ಟತನ ಒಳ್ಳೆ ಅವರ ಇದು ಇವತ್ತು ನಾನು ಇಲ್ಲಿ ತಂದಿದ್ದೆ. ಅವರು ಈಗ ನನ್ನ ಸ್ಥಾನವನ್ನು ಪಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಅಲ್ಲ, ದೇವರು ಕೊಟ್ಟಂಥ ಸ್ಥಾನ. ಅವಾಗ ಅನಿಸುತ್ತೆ ಈಗ ಎಲ್ಲ ಆ ಸಮಯಕ್ಕೆ ಆದದ್ದನ್ನು ಒಪ್ಕೋಬೇಕು. ಕೆಟ್ಟದ್ದೋ ಒಳ್ಳೆಯದೋ ಒಕ್ಕೂಟ ಕಟ್ಟದೆ ಆಗಲಿಲ್ಲ. ಅದಾದಮೇಲೆ ಈ ಡೈರೆಕ್ಟ್ಗಳನ್ನೆಲ್ಲ ಕಟ್ಕೊಂಡು ಒಂದು ದೊಡ್ಡ ಫೆಡ್ರೇಷನ್ ಕಟ್ಟಕ್ಕೆ ಹೋದೆ, ಡೆಲ್ಲಿಯಿಂದ ಬಂದಿದ್ದೆ. ಮತ್ತು ಅಲ್ಲೂ ಹಾಳಾದೆ, ಅಲ್ಲೊಂದು 4 ವರ್ಷ ಹೋಗಿ. ಇನ್ನು ಇದರಲ್ಲಿ ಏನು ಜೀವನ ಆಗೋದಿಲ್ಲ ಅಂತೇಳಿ ವಾಪಸ್ಸು ನನ್ನ ಶಾಶ್ವತವಾದಂಥ ಒಂದು ಗುರುಸ್ಥಾನ. ಎಲ್ಲರೂ ಬಂದು ಖಾಲಿ ಬೀಳ್ತಾರೆ, ವಿದ್ಯೆ ಕಲಿತಾರೆ. ಇವತ್ತು 100 ಮಕ್ಕಳು ಕಲಿತಾ ಇದ್ದಾರೆ, 1000 ಜನ ವಿದ್ಯೆ ಕಲ್ತಿದ್ದಾರೆ. ಇವತ್ತು NSTಯಲ್ಲಿ ನಾಟಕದಲ್ಲಿ ಎಷ್ಟು 1000 ಜನಕ್ಕೆ ನಾನು ಪಾಠ ಮಾಡಿದ್ದೇನೋ ಗೊತ್ತಿಲ್ಲ. ಇವತ್ತೆಲ್ಲ ನೆನೆಸ್ಕೊಳ್ತಾ ಎಲ್ಲೋದು ಖಾಲಿ ಬೀಳ್ತಾರೆ. ಅವ್ರು ಎಂಥ ಸ್ಟಾರ್ ಆಗಿದ್ರು ಬಂದು ಖಾಲಿ ಬೀಳ್ತಾನೆ, ಅದು ಯಾರಿಗೆ ಸಿಗ್ತದೆ? ಹೌದೌದು ಗುರುಜಿ ಅಂತ. ಈ ತಮಿಳಲ್ಲಿ ಒಂದು ವಾಕ್ಯ, ಒಂದು ಪದ ಇದೆ, ಕಲ್ಯಾಣ ಪಂಡಿಯು ಬ್ರಹ್ಮಚಾರಿ ಅಂತೇಳಿ. ಮದುವೆ ಆಗಿದ್ದರೂ ಕೂಡ ಬ್ರಹ್ಮಚಾರಿ. ನಿಮಗೆ ಅನ್ವಯ ಆಗುತ್ತಂತ ಟೈಟಲ್? ಆಗುತ್ತೆ. ಈಗ 20 ವರ್ಷ ಆಯಿತು. ದೂರ ಇದೆ ಫ್ಯಾಮಿಲಿ. ಅವ್ರ ಪಾಡಿ ಅವರಿದ್ದ ಮಗ ಇದ್ದ, ಅವ್ರು ದೂರ ಇದ್ದ. ಅವ್ರ ಪಾಡಿ ಚೆನ್ನಾಗಿದ್ದಾರೆ ಅವರು. ಅಮ್ಮ ಅಂದರೆ ಏನಾಗಂದ್ರೆ ಅವ್ರ ಪಾಡಿಗೆ ಅಂದರೆ ಅಲ್ಲ, ಅವನು ಜರ್ಮನ್ ಸೆಟ್ಲ್ ಆಗ್ಬಿಟ್ಟ, ಇಂಜಿನಿಯರಿಂಗ್ ಓದಲಿಕ್ಕೆ. ಅಲ್ಲೇ ಸೆಟ್ಲ್ ಆದ. ಅಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದೆ, ಅಮ್ಮನಿಗೊಂದು ಫ್ಲಾಟ್ ಮಾಡಿಕೊಟ್ಟಿದ್ದಾರೆ. ಸೊ ನನಗೇನು ಫ್ಯಾಮಿಲಿ ಬರ್ಡನ್ ಇಲ್ಲ. ಅವರು ಅವ್ರ ಪಾಡಿಗೆ ಅವರು ಇದ್ದಾರೆ. ನಾನು ನನ್ನ ಜೀವನ ಅವರಿಗೆ ಚೆನ್ನಾಗಿ ಕಾಣಲ್ಲ. ನಾವು ಒಬ್ಬನೇ ಅಲ್ವಲ್ಲ, 105 ಜನ ಸಾಕೊಂಡಿರ್ತೀವಿ ಗುರುಕುಲದಲ್ಲಿ ಮಕ್ಕಳು, ಅವ್ರ ಊಟ ತಿಂಡಿ ಎಲ್ಲ. ಅವರಿಗೆ ಅದು ಯಾಕೆ ಬೇಕು? ಒಬ್ಬರೇ ಬಂದಿರ್ಬೋದಲ್ಲ ಜೊತೆಯಲ್ಲಿ ಮನೆಯಲ್ಲಿ ಅಂತ. ನಾವು ಇರ್ತೀವಿ ಗೂಡಲ್ಲಿ, ನಮಗೆ ಇದು ಫ್ರೀ ಬರ್ಡ್. ಅವರು ಆಗಿ ಬಿಟ್ಬಿಟ್ಟಿದ್ದಾರೆ ನಿಮ್ಮನ್ನು. ನಾವೇನು ಅವ್ರನ್ನ ಕೇಳೋದಿಲ್ಲ, ಅವರು ನಮ್ಮನ್ನೇನು ಕೇಳೋದಿಲ್ಲ. ಅಲ್ಲೋ ತೆಗೆದು ಮಾತಾಡ್ತೀವಿ. ಈ ಮೊನ್ನೆ ಅವಾರ್ಡ್ ಫಂಕ್ಷನ್ಗೂ ಬಂದಿದ್ದರು ನನ್ನ ವೈಫು. ಆ ಸ್ಟ್ರಗಲ್ ಪೀರಿಯಡಲ್ಲಿ ನನಗೆ ಅನ್ನ ಹಾಕಿ ಸಾಕಿದ್ದಾರೆ ಅವರು. ಓಕೆ. ಆಗ ಕೆಲಸದಲ್ಲಿದ್ದರು, ನಾವು ಕೆಲಸದಲ್ಲಿದ್ದರು. ಈಗ ಚೆನ್ನಾಗಿದೆ, ಏನು ದೂರ ಏನಿಲ್ಲ. ಮಗ ದೂರ ಇದ್ದಾನೆ, ಸೆಟ್ಲಾಗಿದ್ದಾನೆ. ಅವನೇನೋ ದುಡ್ಡು ಕಳ್ಸ ನಿಮಗೆ? ಅಮ್ಮನಿಗೆ ಇಲ್ಲಿ ಜೀವನ ಮಾಡಲಿಕ್ಕೆ ಅವ್ರು ಫ್ಲಾಟೆಲ್ಲ ನೀವು ಕೊಡಲ್ವ? ಯಾರಿಗೆ? ನಾವು ಓದಾಗ ಏನೋ ಕೊಡ್ತೀವಿ, ಮೆಡಿಸಿನ್ ಗಿಡಿಸಿನ್ಗೆ ಅಂತ. ಇಂಥ ಮಾರ್ರೆ ಲೈಫ್ ಹಿಂಗೆ. ಮಗ ಅಷ್ಟೊಂದು ಕೊಟ್ಮೇಲೆ ನಾನೇನು ಕೊಡೋದು? ಒಳ್ಳೆ ಕತೆ. ಒಳ್ಳೆ ಕತೆ. ನಾನು ಬಿದ್ದೋದು ಯಾರು ಕೊಡೋದು ನಮಗೆ? ನಾನು ಬಿದ್ದೋದು ಯಾರು ಕೊಡ್ತಾರೆ? ಮಗ ಇಲ್ವಾ? ಎಲ್ಲಿ ಕೊಡ್ತಾನೆ? ಅವ್ನು ಬರೋದ್ರೊಳಗೆ ಇರ್ತೀವಲ್ವ, ಯಾರಿಗೂ. ಜರ್ಮನಿಯಿಂದ ಬರೋ ತುಂಬ ಪ್ರಾಕ್ಟಿಕಲ್. ಆಮೇಲೆ ನಾವು ಅದನ್ನು ನಂಬ್ಕೊಂಡಿರೋದು. ಯಾರ ಜೊತೆಲಿದ್ದಾರೆ ನೋಡ್ಕೋತಾರೆ, ಬಿಟ್ಟಿದ್ದಾರೆ. ಈಗ ಇದು ಮಾತಾಡಿದ್ದು ಅವ್ರು ಕೇಳಿದ್ರೆ ಏನು ಅಂದ್ಕೊಳ್ತಾರೆ? ಏನು ಕೇಳಿದ್ರೆ ಬಂದು ಮಾಡೋಕೆ ಹೇಳಿ. ಅವ್ರು ನಾವು ಅಲ್ಲಿ ಹೋಗಿರೋದಿಲ್ಲ. ನಾವು 20 ವರ್ಷದಿಂದ ನಾನು ನನ್ನ ಜೀವನ, ನನ್ನ ಗುರುಕುಲ, ನನ್ನ ಮಕ್ಕಳು, ನಾನು ಕ್ರೀಡೆಯನ್ನು ಬೆಳೆಸ್ತಾ ಇದ್ದೀನಿ, ಕಲೆಯನ್ನು ಬೆಳೆಸ್ತಾ ಇದ್ದೀನಿ. ಇಡೀ ಪ್ರಪಂಚಕ್ಕೆ ಏನಾದರೂ ಕೊಟ್ಟು ಹೋಗ್ಬೇಕು. ನಂದು ರಾಷ್ಟ್ರೀಯ ಶೌರ್ಯಕಲಾ ಮಹಾವಿದ್ಯಾಲಯ ದೊಡ್ಡ ಕನಸು ನನಗೆ. ಒಂದು ವಿಶ್ವವಿದ್ಯಾಲಯ ಕರಿಬೇಕು ಇದರಲ್ಲಿ. ಇದೆಲ್ಲ ನಾನೊಂದು ಶೌರ್ಯ ಪರ್ವ ಅಂತ ಫೆಸ್ಟಿವಲ್ ಮಾಡ್ತೀನಿ. 15ನೇ ಫೆಸ್ಟಿವಲ್ ಮಾಡಿದ್ದೀನಿ. ಆದಿವಾಸಿ ಇದೊಂದು 40 ಕಾರ್ಯಕ್ರಮ ಮಾಡಿದ್ದೀನಿ. ರಿಸರ್ಚ್ ವರ್ಕ್ ಮಾಡಿದ್ದೀನಿ. ಆಲ್ ಓವರ್ ಇಂಡಿಯಾದಲ್ಲಿ ಮ್ಯಾಪಿಂಗ್ ಮಾಡಿದ್ದೀವಿ. ಕಲಾವಿದ ಬಗ್ಗೆ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀವಿ. ಆಮೇಲೆ ಶೌರ್ಯ ಪರ್ವ 15ನೇದು, ಈಗ 16ನೇದು ಮಾಡ್ತಾಯಿದ್ದೀನಿ. ರಾಷ್ಟ್ರೀಯ ಶೌರ್ಯಕಲಾ ಮಹೋತ್ಸವ ಅಂತ. ಇಡೀ ರಾಷ್ಟ್ರದ ಎಲ್ಲ ತಂಡಗಳನ್ನು ಕರೆಸಿ ಒಂದು ಕಡೆ ಕರೆಸಿ ಅದ್ಭುತವಾದ ನಮ್ಮ ಕಲೆ. ಸಿನಿಮಾದಲ್ಲಿ ಮಾಡೋದು ಸೀಮಿತ. ಹೌದು, ಮ್ಯಾಪ್ ಬೇರೆ, ವ್ಯಾಪ್ತಿ ದೊಡ್ಡದು. ಇದನ್ನು ನಾವು ಊಹೆ ಮಾಡಲಿಕ್ಕೆ ಆಮೇಲೆ ಇದು ಅದ್ಭುತ ಅಂದರೆ ನೀವು ಇಮೇಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಕಲೆಗಳಿದ್ದಾವೆ. ಮಣಿಪುರದ್ದು ತಾಂಗ್ಟ, ಗತ್ಕ, ನಮ್ಮ ಸಿಲಂಬಾಟಮ್ ಸ್ಕೂಲ್ ಸಿಲೆಬಸ್ಸಲ್ಲಿದೆ. ಈಗ ನಮ್ಮಲ್ಲಿಲ್ಲ. ಅದೊಂದು ಹೆಣ್ಮಗಳು ಒಂದು 1 ವರ್ಷ ಕಲಿಸೋದು 10 ಜನ ಹೊಡಿಬೋದು ಅವಳು. ಇಲ್ಲಿ ನಾನು ಭಾಳ ಪ್ರಯತ್ನ ಪಟ್ಟೆ ಸಿಲೆಬಸ್ಸಿಗೆ ಸೇರಿಸಿ ಅಂತ, ಮಾಡಲಿಲ್ಲ. ಸ್ಕೂಲ್ಗಳಲ್ಲಿ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಒಂದು 5,000 ಮಕ್ಕಳು ಕಾಂಪಿಟೇಷನಿಗೆ ಬರ್ತಾರೆ. ಈ ಥರ ನಮ್ಮಲ್ಲಿರೋ ಕಲೆಯನ್ನೇ ಬೆಳೆಸ್ಕೊಂಡಿದ್ರೆ ಇವರು ಹೊರಗಡೆ ಹೋಗಿ ರೆಡ್ ಬೆಲ್ಟು ಬ್ಲ್ಯಾಕ್ ಬೆಲ್ಟು ತೊಗೊಂಬರ್ತಾರೆ ದುಡ್ಡು ಕೊಟ್ಟು. ಅದಕ್ಕೊಂದು ಪೇರೆಂಟ್ಸ್ ಅವ್ರಿಗೆ ಕಳಿಸ್ತಾರೆ. ಅವ್ರಿಗೊಂದು ಬೆಲ್ಟ್ ಕೊಟ್ಬಿಟ್ರೆ ಸಾಕು.
ಯಾವುದೋ ಬ್ಲ್ಯಾಕ್ ಬೆಲ್ಟ್ ಇಷ್ಟದ ಹುಡುಗಿ ಕೊಟ್ಬಿಟ್ರೆ ನಮ್ಮ ಹುಡುಗಿ ಬ್ಲ್ಯಾಕ್ ಬೆಲ್ಟ್ ಅದು. ನಮ್ಮಲ್ಲಿರೋ ನನ್ನ ಕೇಳ್ತಾರೆ ಯಾವ ಬೆಲ್ಟ್ ನಂದು ರೈನ್ಬೋ ಬೆಲ್ಟ್ ಅದು. ಹಲವು ಬಣ್ಣ. ಈಗ ಇದು ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದಾಗ ಈ ಸುದ್ದಿ ಮೆಸೇಜ್ ತಿಳಿದಾಗ ಏನಾಯಿತು? ಏನಾದ್ರು ಕಂಗ್ರಾಟ್ಸ್ ಮಾಡಿದ್ರಾ? ಕಂಗ್ರಾಟ್ಸ್ ಮಾಡಿದ್ರು ಎಷ್ಟು ಬರ್ತದೆ ದುಡ್ಡು ಅಂತ ದುಡ್ಡಿಲ್ಲ. ಇದು ಕಟ್ಕೊಂಡು ಏನು ಮಾಡ್ತೀವಿ? ಆಮೇಲೆ ಮಗ ಏನೋ ಇಲ್ಲ ಕರ್ಕೊಂಡು ಹೋಗಲೇಬೇಕು ಅಂತ ಆಯ್ತು ಕಳ್ಸಪ್ಪ. ಓ, ನೀವು ಅಲ್ಲಿ ಜೊತೆಲಿದ್ದೀರಲ್ಲ? ನನ್ನ ತಮ್ಮನ ಮಗ ಬಂದಿದ್ದ. ಓಕೆ, ನೋಡಿದ್ರು ಅದನ್ನು? ನೋಡಿದ್ರು ಲೈವ್ ಅದು ನೋಡಿದ್ರು. ಕ್ಯಾಮ್ರಾ ಇವ್ರ ಮೇಲೆ ಬರಲಿಲ್ಲ ಅಂತ ಬಿಟ್ಟು ಏನು ಮಾಡಿದ್ರೆ ಮೋದಿ ಇಲ್ಲಿ ಕೂತಿದ್ರಲ್ಲ, ಹಿಂಗೆ ಹೋಗ್ಬಿಟ್ಟಿದೆ ಕ್ಯಾಮ್ರಾ, ಇವ್ರು ಈ ಕಡೆ ಕೂತಿದ್ರು. ಓ, ಅಲ್ಲಿ ಮಾತ್ರ ಇದು ಮಾತ್ರ. ನಾನು ಚಪ್ಪಾಳೆ ಹೊಡೆದಾಗ ಅಲ್ಲಿ ಹೋಗ್ದಾಗ ಇಲ್ಲಿ ಬರ್ತದ. ಕರೆಕ್ಟ್. ಆಮೇಲೆ ನನ್ನ ಸ್ನೇಹಿತರು ಯಾರು ಬಂದಿದ್ದರು ಡೆಲ್ಲಿಯವರು, ಅವರು ಪೇಟ ಗಿಟೆಲ್ಲ ನಮ್ಮ ಹಳೆ ಸ್ನೇಹಿತರು ಬಾಹುಬಲಿ ಅವ್ರು ನಿಂತ್ಕೊಂಡ್ರು ಎದ್ಕೊಂಡ್ರು, ಅವ್ರ ಮೇಲೆ ಫೋಕಸ್ ಆಯಿತು. ನಾವು ಇಷ್ಟೆಲ್ಲ ಬಂದಿದ್ದೀವಿ, ನಮ್ಗೆ ಬಂದಿಲ್ಲ, ನೀವು ಹೋಗಿ ನೋಡ್ಬಿಟ್ಟು. ಜನ ಮೊದಲಿಂದಲೂ ನಿಮ್ಮನ್ನು ಗುರುತಿಡ್ತಾ ಇದ್ರು, ಅವ್ರಿಗಿನ ಅಭಿಮಾನಿಗಳು ಯಾರಿದ್ದಾರೋ. ಈಗ ಜಾಸ್ತಿ ಆಗಿದ್ದಾರಾ? ಹಾಂ, ಸ್ವಲ್ಪ ಕಷ್ಟ ಆಗ್ತದೆ ಈಗ. ಹಾಂ, ಏನು ಸೆಲ್ಫಿಗಳು? ಸೆಲ್ಫಿ ಸೆಲ್ಫಿ ಗಿಲ್ಫಿ ಎಲ್ಲ ತಗೊಳ್ತಾರೆ. ಆಮೇಲೆ ಎಲ್ಲ ಈ ಕಾರ್ಯಕ್ರಮಗಳು ಕರೀತಾರೆ, ಭಾಳ ಹಿಂಸೆ ಆಗ್ತದೆ. ನಮ್ಮಲ್ಲಿ ಫೆಸಿಲಿಟೀಸ್ ಇರೋದಿಲ್ಲ, ಬನ್ನಿ ಅಂದರೆ ಹೋಗೋಕ್ಕಾಗಲ್ಲ, ವೆಹಿಕಲ್ಲು ಎಲ್ಲ ನಾವು ಹಾಕ್ಕೊಂಡು ಹೋಗದೆ ಇದ್ದರೆ ಬೇಜಾರು ಮಾಡ್ಕೊಳ್ತಾರೆ. ಇದೇ ಇದೆ ಸರ್. ಚಿತ್ರರಂಗದ ಒಂದು ಕಾಲದಲ್ಲಿ ತಮಿಳುನಾಡಿನಲ್ಲಿತ್ತು, ಚೆನ್ನೈ ಅಂದರೆ ಮದ್ರಾಸು, ಅಲ್ಲಿ ಎಲ್ಲ ನಮ್ಮ ಇಡೀ ಕನ್ನಡ ಚಿತ್ರರಂಗ ಅಲ್ಲೇ. ಅಣ್ಣವರು ಎಲ್ಲರೂ ವಿಷ್ಣುವರ್ಧನ್ ಯಾರೇ ಹೋದರೂ ಅಲ್ಲೇ ಶೂಟಿಂಗ್ ಮಾಡಿದ್ರು. ಯಾವುದೋ ಒಂದು ಹಂತದಲ್ಲಿ ಇಲ್ಲಿ ಬರುವಂಥ ಸಂದರ್ಭ ಬಂತು. ಆ ದಿನಗಳ ವಿವರ ಹೇಳಿ ಸರ್ ನೀವು. 80ರ ದಶಕ ಅದು. ಆಗ 1 by 1 ಸ್ವಲ್ಪ ಬರೋವಂಥ ಎಲ್ಲ ಕಾರ್ಮಿಕರು ಇಲ್ಲಿ. ಇದು ನನ್ನ ಉದ್ದೇಶ ಏನಂದರೆ, ಇಡೀ ಚಿತ್ರರಂಗದ ಬೆಳವಣಿಗೆಯಲ್ಲಿ ನಿಮ್ಮ ಕೊಡುಗೆ ಏನಿದೆ? ನಾನು ವರ್ಣನೆ ಮಾಡಿದ್ರೆ ನಾನು ಸ್ಟ್ರಗಲ್ ಮಾಡ್ತಾ ಇದ್ದೆ. ವರ್ಣನೆಗಿಂತ ಆ ಶ್ರಮ ಇದೆಯಲ್ಲ, ಅವತ್ತು ಏನು ಸಂಘಟನೆ ಕಟ್ಟಿದ್ದೀವಿ, ಆ ಹೊಡೆದಾಡ್ಕೊಂಡು ನಮ್ಮ ಫಸ್ಟು ನಮ್ಮ ಒಂದು ಒಕ್ಕೂಟ ಕಟ್ಟಿದ್ರು ನಮ್ಮ ಉಳ್ಳಶಾಂತೂರು, ಅದು ಸುಮಾರಾಗಿ ನಡೀತಾ ಇತ್ತು, ಅಷ್ಟೊಂದು ಇರಲಿಲ್ಲ. ಆ ನಂತರ 80ರಲ್ಲಿ ನಾನು ತಾತ ಕಲಾವಿದ ಸಂಘನ ಕಟ್ಟಿದಾಗ ಇದು ಒಂದು ಟಪೋರಿಗಳನ್ನೆಲ್ಲ ಸೇರಿಸಿ ಕಟ್ಟಿ ಮೆಡ್ಕಳ ಬಸಕಲ್ಲಿ ಪುಟ್ಟಣ್ಣವರು, ಅಬ್ಬಯ್ಯನವರು, ಬಂದೂಪ ಅರ್ಸ್ಕುಮಾರ್ ಅವ್ರಲ್ಲಿ ಇದ್ರಾಗ ಬಂದೂಪ ಉದ್ಘಾಟನೆ. ಆನಂತರ ಏನು ಕಟ್ಟಿದ್ದೀವಿ, ಕೆಲಸನೂ ಕೊಡಬೇಕಲ್ಲ. ಹೌದು, ಅದಕ್ಕೆ ಟ್ರೈನಿಂಗ್ ಅವೆಲ್ಲ ಮಾಡ್ತಾಯಿದ್ದು. ಅವಾಗ ಬ್ಯಾಟ್ ಕಿಟ್ ಎಲ್ಲ ಏನೂ ಮಾಡ್ತಾಯಿದ್ದು. ಅಷ್ಟಾದ್ರೂ ಕೆಲವು ನಮ್ಮ ನಿರ್ಮಾಪಕರು ಆಗ ಇವರು ಅಣ್ಣವರು ಅಲ್ಲೇ ಇದ್ರು, ಆಗ ಆ ಕಂಪ್ನಿನೂ ಅಲ್ಲೇ ಇತ್ತು. ಎಲ್ಲ ಅಲ್ಲಿಂದಲೇ ಬರೋದು, ಪ್ರೊಡಕ್ಷನ್ ಬಾಯ್ ಅಲ್ಲಿಂದ ಬರೋದು, ಕಾರ್ಗಳು ಮಾತ್ರ ಅಲ್ಲಿಂದ. ಇದು ಎಷ್ಟು ಮಟ್ಟಿಗೆ ಅವರು ಡಾಮಿನೇಟ್ ಮಾಡ್ತಾಯಿದ್ರು ಅಂದರೆ, ಸೆಕೆಂಡ್ ಬ್ರಿಟಿಷ್ ಥರ ಅವರು ಬೇರೆಯವ್ರನ್ನ ಕೆಲಸ ಮಾಡ್ಲಿಕ್ಕೆ ಬಿಡ್ತಿದ್ದಿಲ್ಲ, ನಮ್ಮನ್ನು ಬಿಡ್ತಿದ್ರು. ನಾನೆಲ್ಲೋ ಚಿಕ್ಕಪುಟ್ಟ ಪಾತ್ರ ಮಾಡ್ಕೊಂಡಿದ್ದೆ. ಆ ಸಮಯದಲ್ಲಿ ನನಗೆ ಅವಕಾಶ ಸಿಕ್ತು. ಆಗ ನಮ್ಮ ಜೊತೆ ನಿಂತವರು ಡೆಲ್ಲಿಯವರು. ಓಕೆ, ಒಕ್ಕೂಟನ ಸ್ಟ್ರಾಂಗ್ ಮಾಡಿದ್ರು. ಬೇರೆ ಯೂನಿಯನ್ ಹೇಳಿದ್ನಲ್ಲ ಬಿಡಿಸಿ ನಾನು, ಇವರು ರಾಮಕೃಷ್ಣ ಹೆಗಡೆ ಅವರು ಯಾವಾಗ 50,000 ರೂಪಾಯಿ ಸಬ್ಸಿಡಿ ಅನೌನ್ಸ್ ಮಾಡಿದ್ರು, ಕಾರ್ಮಿಕರು ಇಲ್ಲೇ ಆಗಬೇಕು ಬಂದಾಗ ಒಕ್ಕೂಟದ ಸ್ಥಾಪನೆ ಆಯಿತು. ನಾವು ಅವ್ರ ಜೊತೆ ಕೂಡಿ ಒಂದು ಒಕ್ಕೂಟನ ಮತ್ತೆ ಫೆಡರೇಷನ್ ಅಂತ ಮಾಡೋದು. ಆವಾಗ ಸಂಘಗಳಿದ್ದು, ಅದನ್ನು ನಾವು ಲೇಬರ್ ಸೆಕ್ಟ್ರಿಗೆ ಮಾಡಬೇಕಾಯ್ತು. ಓಕೆ, ಆ ಲೇಬರ್ ಸೆಕ್ಟ್ರಿಗೆ ಮಾಡೋದಕ್ಕೆ ಬೇರೆ ಕಾನೂನು. ಅವರು ವೇಜಸ್ ಎಲ್ಲ ನಾವು ಇಲ್ಲೇನು ಅಂದರೆ ವೇಜಸ್ ಎಲ್ಲ ನಾವು ಫಿಕ್ಸ್ ಮಾಡ್ತೀವಿ. ನಿಮ್ಮ ವಾಣಿಜ್ಯ ಮಂಡಳಿ ಆಗಲಿ ಇವರ ಫಿಕ್ಸ್ ಮಾಡಲ್ಲ, ನಾವು ಹೇಳಿದ್ದನ್ನು ಅವರು ಅಪ್ರೂವ್ ಮಾಡ್ತಾರೆ. ಅದಾದಾಗ ಆ ಸಮಯದಲ್ಲಿ ಶಂಕರ್ ನಾಗವರಾಗಲಿ ಎಲ್ಲ ಭಾಳ ಸಪೋರ್ಟ್ ಮಾಡೋದು. ಆ ಸಂಘಟನೆ ಕಟ್ಟೋದಲ್ಲ, ನಮ್ಮದಾಗಲಿ ಡ್ಯಾನ್ಸ್ ಆಗಲಿ. ನಾನೊಂದು 7-8 ಯೂನಿಯನ್ಗಳನ್ನ ಕಟ್ಟಿದ್ದೆ, ನಾನು ರಿಜಿಸ್ಟರ್ ಮಾಡಿ ನಾನೇ ಕೊಟ್ಟೆವು. ಅವತ್ತು ಮಾಡಿ ಕೊಟ್ಟಂಥ ನನ್ನ ಕಷ್ಟ, ನನ್ನ ಶ್ರಮ ಇವತ್ತು ನಿಂತಿದೆ. ಒಕ್ಕೂಟ ನಿಂತಿದೆ, ಕಾರ್ಮಿಕ ಸಂಘಟನೆಗಳು ನಿಂತಿದೆ, ಕಾರ್ಮಿಕರು ನಿಂತಿದ್ದಾರೆ. ಆವಾಗಲೇ ನಾವು 1,000 ಜನ ಕಾರ್ಮಿಕರಿದ್ದು ನಾವು ಶುರು ಮಾಡಿದಾಗ. ಇವತ್ತು ಎಷ್ಟು ಸಾವಿರ ಜನ ಕೆಲಸ ಮಾಡ್ತಾಯಿದ್ದೆ. ನಾವು ಸಂಘಟನೆ ಕಟ್ಟದಲ್ಲೇ ಇವತ್ತು ಕನ್ನಡ ಚಿತ್ರೋದ್ಯಮ ಬೆಳೆದುಬಿಡ್ತಾ. ಅದೇ ನಾನು ಕೇಳಿದ್ದೆ, ಈ ಒಕ್ಕೂಟ ಸ್ಥಾಪನೆ ಹಿಂದೆ ನಿಮ್ಮ ಶ್ರಮ ಇದೆ? ಎಲ್ಲ ಶ್ರಮ ಇದೆ ಸರ್. ಬೇಜಾರು ಹೊಡೆದಾಟಗಳು, ಹೋರಾಟ. ನಮ್ಮ ಎಗನೆಸ್ಟಾಗಿ ಪ್ರೊಡ್ಯೂಸರ್ಗಳು ನಿಂತಾಗ, ಓಹೋ, ಪ್ರೊಡ್ಯೂಸರ್ಗಳು ನಮ್ಮನ್ನು ಎಗನೆಸ್ಟಾಗಿ ನಿಂತಾಗ, ಓಕೆ, ಆಗ ಯಾರೊಬ್ಬರು ಕ್ಯಾಮ್ರಾ ಪ್ರೊಡ್ಯೂಸರ್ ಅಸೋಸಿಯೇಷನ್ ನಿಂತು ಅವರೆಲ್ಲ ನಾವು ಹೊರಗಡೆ ಕೂತ್ಕೊಂಡು ಸ್ಟ್ರೈಕ್ ಮಾಡಿದ್ರು. ಇನ್ನೂ ನೆನಪಿದೆ ನನಗೆಲ್ಲ. ಚಿತ್ರರಂಗ ಅರ್ಧ ಆ ಕಡೆ ಡಿವೈಡು, ವಾಣಿಜ್ಯ ಮಂಡಳಿ ಬೇರೆ ಇತ್ತು, ನಮ್ಮದು ಈ ಕಾರ್ಮಿಕ ಸಂಘಟನೆ, ನಿರ್ಮಾಪಕ ಸಂಘ. ಸೊ ನಮ್ಗೆ ಅಷ್ಟೊಂದು ಇದಿರಲಿಲ್ಲ. ಆ ನಂತರ ಯಾವಾಗ ಇಲ್ಲಿ ಸಬ್ಸಿಡಿ ಹೋದಾಗ ದಾರಿಗೆ ಬಂದರು. ಆಮೇಲೆ ಒಬ್ಬೊಬ್ಬರು ಅಲ್ಲಿಂದ ಬರೋಕ್ಕೆ ಸ್ಟಾರ್ಟ್ ಆದರು. ಆ ನಂತರ ಕೆಲವು ಡೈರೆಕ್ಟರ್ಗಳೆಲ್ಲ ಇಲ್ಲೇ ಶುರು ಮಾಡಿದ್ರು, ಹಿರಿಯ ಡೈರೆಕ್ಟ್ರು.
ಮತ್ತೆ 2020 ಒಂದು ಮತ್ತೆ ಮಹಾಸಂಸ್ಥೆ ಅಂತ ಮಾಡಿದ್ರು ಅದು ಸಕ್ಸಸ್ ಆಗಲಿಲ್ಲ. ಬಟ್ ಅಷ್ಟೊಳಗಾಗಲೇ ಕಾರ್ಮಿಕ ಸಂಘಟನೆ ಬೆಳೀತಿಲ್ಲ, ನಮ್ಮ ಸ್ಟಂಟ್ ಬೆಳೀತಿ. ಇವತ್ತು ಸ್ಟಂಟು ನಂಬರ್ 1 ಇದೆ ಇವತ್ತು ಕರ್ನಾಟಕ ಸ್ಟಂಟ್ಮೆನ್ಸ್ಗಳು ಆಲ್ ಓವರ್ ಇಂಡಿಯಾ ಹೋಗಿ ಕೆಲಸ ಮಾಡ್ತಾರೆ. ಅದರಿಂದ ಅವತ್ತು ಯಾರು ಬೆಳೆದಿರಲಿಲ್ಲ, ಬೆಳೆಯೋರ್ಗೂ ನಾವು ಬೇಕಾಯ್ತಲ್ಲ. ಅವ್ರ ವಿದ್ಯೆ ಕಲ್ಸೋದಿಗೆ ನಾವು ಬೇಕು, ಹೊಡೆದಾಟಕ್ಕೆ ನಾವು ಬೇಕು, ಅವರ ಪೇಮೆಂಟ್ಸಿಗೆ ನಾವು ಬೇಕು, ಅವ್ರ ವೆಲ್ಫೇರಿಗೆ ನಾವು ಬೇಕು, ಎಲ್ಲ ಬೇಕು. ಬಟ್ ನನ್ನ ಜೀವನಕ್ಕೆ ನಾನಿಲ್ಲ. ಸೊ ನಾವಾಗಿ ಹೊರಟೋದು. ನಮ್ಮದು ಇಲ್ಲಿಗೆ ನಮ್ಮದು ನಮ್ಮ ಕರ್ತವ್ಯ ಮುಗೀತು, ಇನ್ನು ಜಾಸ್ತಿ ಇರಬಾರ್ದು. ನಾನಾಯಿತು, ನನ್ನ ಗುರುಕುಲ ಆಯಿತು. ಇವತ್ತು ನಿಮ್ಮ ಮುಂದೆ ಇದ್ದೀನಿ. ಚಿತ್ರರಂಗ ನಮ್ಮನ್ನು ಬೆಳೆಸ್ಕೊಂಡು ನಮ್ಮನ್ನು ನೆನೆಸುತ್ತೋ ಇಲ್ಲೋ ಅದು ಅವ್ರಿಗೆ ಬಿಟ್ಟಂತ. ನಮ್ಮ ಶ್ರಮನ ಅವ್ರು ನೆನೆಸ್ಕೋಬೇಕು. ಇದರಿಂದ ಯಾರು ನೆನೆಸ್ಕೊಳ್ಳೋರು ಇದ್ದಾರಾ? ನನಗೇನು ಅನ್ಸೋದಿಲ್ಲ. ಅವ್ರಿಗೆ ಬೇಕಿಲ್ಲ. ಯಾರೋ ಬರ್ತಾರೆ, ದುಡ್ಡು ಹಾಕ್ತಾನೆ, ಸಿನಿಮಾ ಮಾಡ್ತಾನೆ, ಯಾರೋ ಬರ್ತಾನೆ, ಕೆಲಸ ಮಾಡ್ತಾನೆ, ದುಡ್ಡು ಇಸ್ಕೊಂಡು ಮನೆಗೆ ಹೋಗ್ತಾನೆ. ಅದಲ್ಲಲ್ಲ ನಾವು ಕಾಲದಲ್ಲಿ. ಅವಾಗ ನಾವು ಒಂದು ಚಿತ್ರದ ಜೊತೆ ಇದ್ದರೆ ಪೂರ್ಣ ಚಿತ್ರ ಆಗೋರ ಜೊತೆಲೇ ಇರ್ತಿದ್ವಿ. ಈಗೆಲ್ಲಿರ್ತಾರೆ?